21 ಉದ್ಯೋಗ ಸೃಷ್ಟಿಯಾಗುವಂಥ ನಿರೀಕ್ಷೆ ಇದೆ. ಅದರಲ್ಲಿ ಕೆಲವೊಂದು ಗಣನೀಯವಾದದನ್ನು ತಮ್ಮ ಮುಂದೆ ಇಡಕ್ಕೆ ಬಯಸ್ತೇನೆ. ಹೀರೋ ಫ್ಯೂಚರ್ ಎನರ್ಜೀಸ್ 22,200 ಕೋಟಿ ರೂಪಾಯಿ, TVS ಮೋಟರ್ಸು 2,000 ಕೋಟಿ, ಹ್ಯಾವೆಲ್ಸ್ ಇಂಡಿಯಾ 710 ಕೋಟಿ, ಹೊಂಡಾ 600 ಕೋಟಿ ರೂಪಾಯಿ, ಸಾಫ್ರಾನು 225 ಕೋಟಿ, ಸ್ನೈಡರ್ ಎಲೆಕ್ಟ್ರಿಕ್ಕು 1,327 ಕೋಟಿ, ಶ್ರೀ ಸಿಮೆಂಟು 8,350 ಕೋಟಿ ರೂಪಾಯಿ. ರಾಜ್ಯ ಮಟ್ಟದ ಏಕಗವಾಕ್ಷಿ ಅನುಮೋದನಾ ಸಮಿತಿಗಳು 906 ಬಂಡವಾಳ ಹೂಡಿಕೆ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು, ಇವುಗಳಿಂದ ಸುಮಾರು 1,13,200 ಕೋಟಿ ಬಂಡವಾಳ ಹೂಡಿಕೆ ಆಗಲಿದ್ದು, 2,23,982 ಜನರಿಗೆ ಉದ್ಯೋಗಾವಕಾಶ ಲಭ್ಯವಾಗಲಿದೆ. ಇನ್ವೆಸ್ಟ್ ಕರ್ನಾಟಕ 2025 ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ 2025 ಅನ್ನು ಆಯೋಜಿಸಲಾಗಿದ್ದು, ಇದರಲ್ಲಿ ಒಟ್ಟು 3,250 ಉದ್ಯಮಿದಾರರು ಭಾಗವಹಿಸಿದ್ದು, ಒಟ್ಟು 98 ಕಂಪನಿಗಳೊಂದಿಗೆ 6,23,970 ಕೋಟಿ ಹೂಡಿಕೆಯ ಒಡಂಬಡಿಕೆಯನ್ನು ಮಾಡಿಕೊಳ್ಳಲಾಗಿದೆ. ಹಾಗೂ 4,03,533 ಕೋಟಿ ಹೂಡಿಕೆ ಮಾಡಲು 1,101 ಕಂಪನಿಗಳು ಸಂಬಂಧಿಸಿದ ವಿವಿಧ ಸಮಿತಿಗಳಿಂದ ಅನುಮೋದನೆಗಳನ್ನು ಪಡೆದುಕೊಂಡಿದ್ದಾರೆ. ಇರ್ಬೋದು ಅಥವಾ ಆಕ್ಸಿಡೆಂಟ್ಸ್ ಇರ್ಬೋದು, ಯುದ್ಧಗಳ ಸಮಯದಲ್ಲಿ ನಮ್ಮ ಯೋಧರಿಗೆ ಎಮರ್ಜೆನ್ಸಿ ಕಂಡೀಷನಲ್ಲಿ ಪ್ರತಿ ಶಸ್ತ್ರಚಿಕಿತ್ಸೆಯಲ್ಲೂ ಕೂಡ ರಕ್ತದಾನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಜನ ಇಲ್ಲಿ ರಕ್ತ ಸಿಗದೆ ತೀರ್ಕೊಂಡವರಿದ್ದಾರೆ, ಸಾವನ್ನಪ್ಪಿದವರಿದ್ದಾರೆ. ಹಾಗಾಗಿ ನಾವೆಲ್ಲರೂ ಮೇನ್ಲಿ ಯುವಕರು ಮತ್ತು ಏನಿದ್ದಾರೆ 18 ವರ್ಷದ ಮೇಲ್ಪಟ್ಟಂಥ ಎಲ್ಲ ಯುವಕರು ಮುಂದೆ ಬಂದು ರಕ್ತದಾನ ಮಾಡೋದ್ರಿಂದ ಎಷ್ಟೋ ಜನದ ಜೀವನ ಉಳಿಸ್ಬೋದು. ಇವತ್ತು ರಕ್ತದಾನ ಮಾಡುವ ದಿನಾಚರಣೆ. ಇವತ್ತು ಎಲ್ಲರೂ ಬಂದು ರಕ್ತದಾನ ಮಾಡಬೇಕು ಕೋರ್ಕೋತಿದ್ದಾನೆ. ಮತ್ತು ಇದಲ್ಲದೆ ಎಲ್ಲರೂ 18 ವಯಸ್ಸು ತುಂಬಿದ ಜನರೆಲ್ಲ ಬಂದು ಮಾಡಬೇಕು. ಇದರಿಂದ ಯಾವುದೇ ತೊಂದರೆಗಳಾಗುವುದಿಲ್ಲ. ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಚಿಕ್ಕಬಳ್ಳಾಪುರದಲ್ಲಿ ಹಮ್ಮಿಕೊಂಡಿದ್ದೇವೆ ರಕ್ತದಾನವನ್ನು.